ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡಿದ್ದೀರಿ. ಫಸ್ಟ್ ಶೋ ಹೊಸ ಕಲಾವಿದಂಗೆ ಚಿಕ್ಕ ಪುಟ್ಟ ಪಾತ್ರ ಮಾಡ್ಕೊಂಬಂದವನು ಹೀರೋ ಆಗಿ. ಇದು ನನ್ನ ಮೊದಲನೇ ಸಿನಿಮಾ. ಫಸ್ಟ್ ಶೋ ಹೌಸ್ಫುಲ್ ಆಗಿದೆ. ನಮ್ಮ ಪರಿಶ್ರಮಕ್ಕೆ ಬೆಲೆ ಸಿಕ್ಕಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರೂ ತಂದೆ ತಾಯಿ, ಯಂಗ್ಸ್ಟರ್ಸ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಏಜ್ ಆಗಿರೋರಾಗಿರ್ಬೋದು, ಕ್ಲೈಮ್ಯಾಕ್ಸ್ ಅಲ್ಟಿಮೇಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಒಂದೂವರೆ ವರ್ಷ ಶ್ರಮಕ್ಕೆ ಫಲ ಸಿಕ್ಕಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೇ ಎಕ್ಸ್ಪೆಕ್ಟ್ ಮಾಡೋದು. ನಾವು ಏನೇ ಕಷ್ಟ ಬಿದ್ರೂ ಆಡಿಯನ್ಸ್ ಏನು ಹೇಳ್ತಾರೆ ಅದೇ ಮುಖ್ಯ. ಮೌತ್ ಪಬ್ಲಿಸಿಟಿನೇ ಮುಖ್ಯ. ಏನೆಲ್ಲ ಪ್ರಯತ್ನ ಮಾಡಿದ್ರು ನಾವು ಪ್ರಮೋಷನ್ಗೆ ಆಡಿಯನ್ಸ್ ಥಿಯೇಟ್ರಿಗೆ ಬಂದ್ರೇ ಒಂದು ಬೆಲೆ ಸಿಗೋದು. ಹೊಸ ಕಲಾವಿದರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಖುಷಿ ಆಗ್ತಿದೆ, ತುಂಬ ಎಕ್ಸೈಟ್ ಆಗಿದ್ದೀನಿ. ಯಾಕೆಂತೇಳಿದ್ರೆ ಈ ಥರ ಕ್ಲೈಮ್ಯಾಕ್ಸು ಮೇಡಮ್ ಮಾಡಿಸಿರೋದು, ನಮ್ಮ ಡೈರೆಕ್ಟರ್ ಮೇಡಮ್ ಮಾಡಿಸಿರೋದು ಈ ಥರ ಇಂಪ್ಯಾಕ್ಟ್ ಆಗಿದೆ ಅಂತ ಗೊತ್ತಿರಲ್ಲ. ಎಲ್ಲ ಸಿನಿಮಾ ಕಂಪೇರ್ ಮಾಡ್ತಾಯಿದ್ದಾರೆ, ರಂಗಿತರಂಗ ಸಿನಿಮಾ ಕಂಪೇರ್ ಮಾಡ್ತಾಯಿದ್ದಾರೆ. ಆಫ್ಟರ್ ರಂಗಿತರಂಗ 10 ವರ್ಷ ಆದಮೇಲೆ ಈ ಥರ ಕಂಟೆಂಟ್ ಸಿನಿಮಾ ಅಂತ ಹೇಳ್ತಾಯಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಒಂದಷ್ಟು ನಮ್ಮ ಆ್ಯಪಲ್ ಕಟ್ ಶ್ರಮಕ್ಕೆ ಒಂದೊಳ್ಳೆ ಪ್ರತಿಕ್ರಿಯೆ ಸಿಗ್ತಿದೆ. ಮಾಧ್ಯಮದವ್ರು ಎಲ್ಲರೂ ಹೊಸ ಹುಡುಗನ್ನ ಪ್ರೀತಿಯಿಂದ ವೆಲ್ಕಮ್ ಮಾಡ್ಕೊತಾ ಇದ್ದೀರಾ. ನಿಮಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಇನ್ನೇನೋ ಇದ್ರೆ ಕೇಳಿ ಸರ್. ನೋಡಿದಂಥ ಪ್ರೇಕ್ಷಕರು ನಿಮ್ಮ ಅಭಿನಯದ ಬಗ್ಗೆ ತುಂಬ ಹೊಗಳ್ತಿದ್ದಾರೆ. ಡಬಲ್ ಶೇಡ್ ಕಾಣಿಸ್ತಾ ಇದೆ. ಖುಷಿ ಅಲ್ವಾ ಸರ್? ಕಲಾವಿದಂಗೆ ನಿಮಗೆ ಈ ಥರ ಹುಮ್ಮಸ್ ಸಿಗುತ್ತೆ ಇನ್ನೂ ಮಾಡಬೇಕು ಅಂತ. ನಾವೇನೇ ಹೇಳಿದ್ರು ಜನ ಹೇಳ್ತಾರಲ್ಲ ಅದು ಮುಖ್ಯ. ಜನ ಹೇಳ್ತಾರಲ್ಲ ಅದು ಇಂಪಾರ್ಟೆಂಟು. ಯಾಕೆಂತ ಹೇಳಿದ್ರೆ ನಾನು 10th ಎಕ್ಸಾಮ್ ಬರೆದಾಗ, PU ಎಕ್ಸಾಮ್ ಬರೆದಾಗ ಇಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ. ನಮ್ಮಪ್ಪ ತಲೆ ಕೆಡಿಸ್ಕೊಂಡಿದ್ರು. ಬಟ್ ಫಸ್ಟ್ ಡೇ ನನಗೆ ತುಂಬ ನರ್ವಸ್ ಆಯಿತು. ಆಡಿಯನ್ಸ್ ಯಾವ ರೀತಿ ಸ್ವೀಕಾರ ಮಾಡ್ತಾರೆ. ಒಂದು ಹೊಸ ಹುಡುಗನ್ನ ಈ ಥರ ಸ್ವೀಕಾರ ಮಾಡಿದರೆ ತುಂಬ ಖುಷಿ ಆಗ್ತಿದೆ. ಹೌಸ್ಫುಲ್ ಬೋರ್ಡೇ ಕಾಣಲ್ಲ ನಿಮಗೆ. ನಮ್ಮ ಆ್ಯಪಲ್ ಕಟ್ ಸಿನಿಮಾದಲ್ಲಿ ಮೊದಲನೇ ಶೋ ಹೌಸ್ಫುಲ್ ಆಗಿದೆ. ಯಾವುದೋ ಜನ್ಮದ ಪುಣ್ಯ, ಅಣ್ಣವ್ರ ಆಶೀರ್ವಾದ, ಅಪ್ಪು ಸರ್ ಬ್ಲೆಸ್ಸಿಂಗ್ಸ್ ಅಂತಲೂ ಹೇಳಿದೆ. ಸುದೀಪ್ ಅಣ್ಣನೂ ಆ್ಯಪಲ್ ಕಟ್ ಸಿನಿಮಾ ಬಗ್ಗೆ ಗೊತ್ತಿತ್ತು ಅವ್ರಿಗೆ. ಸುದೀಪ್ ಅಣ್ಣಗೆ ತುಂಬ ಖುಷಿ ಆಗ್ತಿದೆ. ಇಂಡಸ್ಟ್ರಿಲಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಯೋಗರಾಜ್ ಆಗಿರ್ಬೋದು, ಎಲ್ಲ ಆಲ್ಮೋಸ್ಟ್ ಡೈರೆಕ್ಟರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿ ಟೀಸರ್ಗೆ ಹೋಗಲಿದ್ರು, ಟ್ರೈಲರ್ಗೆ ಹೋಗಲಿದ್ರು. ರಾಜ್ ಕಿಶೋರ್ ಅವ್ರ ಮಗಳು, 2ನೇ ಮಗಳು, ಇಷ್ಟು ಚಿಕ್ಕ ಮಗುಗೆ ಈ ಥರ ಥಾಟ್ ಬರುತ್ತಾ ಅಂತ ಎಲ್ಲ ಕೇಳಿದ್ರು ನನ್ನ. ಬಟ್ ಅವರು ಚಿಕ್ಕ ಕುಳ್ಳಾನೇ, ಬಟ್ ತಲೆ ಸಿಕ್ಕಾಪಟ್ಟೆ ಓಡಿಸ್ತಾರೆ. ಉಪೇಂದ್ರ ಸರ್, ಲೇಡಿ ಉಪೇಂದ್ರ ಸರ್ ಅಂತಲೇ ಹೇಳಿದ್ರು ಎಷ್ಟೊಂದು ನಮ್ಮ ಮೀಡಿಯಾದಲ್ಲಿ. ಅದು ಇವತ್ತು ಪ್ರೂವ್ ಆಗಿದೆ. ಉಷು ಸಿನಿಮಾ ಕಂಪೇರ್ ಮಾಡ್ತಾಯಿದ್ದಾರೆ, ರಂಗಿತರಂಗ ಸಿನಿಮಾ ಕಂಪೇರ್ ಮಾಡ್ತಾಯಿದ್ದಾರೆ. ಬ್ಲೆಸ್ಸಿಂಗ್ಸ್ ಅಂತ ಹೇಳ್ಬೋದು. ತುಂಬ ಖುಷಿ ಆಗ್ತಿದೆ. ಅವರ ತಂದೆ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ ಇತ್ತು ಅಂತ ಕಾಣುತ್ತೆ. ವಿ ಆರ್ ವೆರಿ ಹ್ಯಾಪಿ.